ನಮಸ್ಕಾರ. ನಾನು ವೀಣಾ ಜಯಶಂಕರ. ಯುದ್ಧದಲ್ಲಿ ಮೃತಪಟ್ಟ ಯೋಧರನ್ನ ನಾವು ಹೇಗೆ ಹುತಾತ್ಮ ಅಂತ ಕರಿತೀವೋ, ಬಹುಶಃ ಅರ್ಜುನ ಆನೆಗೆ ಕೂಡ ಈ ಹೆಸರು ಬಹಳ ಸೂಕ್ತ ಅಂತ ಅನ್ಸುತ್ತೆ. ಕಾರಣ ಎಲ್ರಿಗೂ ಗೊತ್ತೇ ಇರುತ್ತೆ. 2023 ಡಿಸೆಂಬರ್ 4ರಂದು ಅರ್ಜುನ ಆನೆ ಒಂದು ಕಾಡಾನೆಯ ಕಾರ್ಯಾಚರಣೆ ವೇಳೆ ಮೃತಪಟ್ಟಿರ್ತಾನೆ. ಜೊತೆಗಿದ್ದಂಥ 2 ಆನೆಗಳು ಕಾಡಾನೆಯ ಕಾದಾಟದ ವೇಳೆ ತಪ್ಪಿಸ್ಕೊಂಡ್ರು ಕೂಡ ಇವನೊಬ್ಬನೇ ನಿಂತು ಹೋರಾಡ್ತಾನೆ. ಕೊನೆ ಕ್ಷಣದವರೆಗೂ ಹೋರಾಡಿ ಕೊನೆಗೆ ರಕ್ತಸ್ರಾವ ಜಾಸ್ತಿಯಾಗಿ ಮೃತಪಡ್ತಾನೆ. ಆಗ ಅಲ್ಲಿದ್ದಂಥ ಸ್ಥಳೀಯರು, ಗ್ರಾಮಸ್ಥರು ದಂಗೆಳ್ತಾರೆ. ಅರ್ಜುನನಿಗೆ ಸರಿಯಾದ ರಕ್ಷಣೆ ಸಿಗಲಿಲ್ಲ, ಅರ್ಜುನನಿಗೆ ಬೇಕಾಗಿರುವಂಥ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ನೀವು ವಹಿಸಲಿಲ್ಲ ಅಂತ ಅರಣ್ಯ ಇಲಾಖೆಯ ವಿರುದ್ಧ ದಂಗೆಳ್ತಾರೆ. ಆಗ ಅರಣ್ಯ ಇಲಾಖೆ ಒಂದು ಮಾತು ಕೊಡುತ್ತೆ ಗ್ರಾಮಸ್ಥರಿಗೆ, ನಾವು ಈ ಕೂಡಲೇ ಅರ್ಜುನನಿಗೆ ಸರಿಯಾದ ಸ್ಮಾರಕವನ್ನು ಕಟ್ಟಿಸಿ ಸ್ಥಾನಮಾನ ಗೌರವಗಳನ್ನು ಕೊಡ್ತೀವಿ ಅರ್ಜುನನಿಗೆ ಅನ್ನುವಂಥ ಮಾತು ಕೊಡುತ್ತೆ. ಆ ಘಟನೆ ನಡೆದ 2 ವರ್ಷ ಮೇಲಾಗಿದೆ. ಆದರೆ ಇನ್ನೂ ಕೂಡ ಆ ಸ್ಮಾರಕಕ್ಕೆ ಉದ್ಘಾಟನೆಯ ಭಾಗ್ಯ ಸಿಕ್ಕೇ ಇಲ್ಲ. ಸ್ಥಳೀಯರೆಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ, ಪೇಪರ್ಗಳಲ್ಲಿ ಈ ಸುದ್ದಿ ಪ್ರಸಾರ ಆಗಿದೆ. ಆದರೂ ಕೂಡ ಅರಣ್ಯ ಸಚಿವರಾಗಲಿ, ಜನಪ್ರತಿನಿಧಿಗಳಾಗಲಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾಗಲಿ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಗ್ರಾಮಸ್ಥರಿಗೆ ಮತ್ತೆ ಯಾರಿಗೆಲ್ಲ ಅರ್ಜುನನ ಕಂಡ್ರೆ ಇಷ್ಟ ಇತ್ತು ಆ ಸ್ಥಳೀಯರಿಗೆಲ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಪುತ್ಥಳಿ ರೆಡಿ ಆಗಿದೆ, ಆದರೂ ಕೂಡ ಉದ್ಘಾಟನೆ ಮಾಡೋಕೆ ಯಾಕೆ ಹಿಂದೆಟಾಗ್ತಿದ್ದಾರೆ, ಯಾಕೆ ಅರಣ್ಯ ಇಲಾಖೆ ಆಗಲಿ ಸರ್ಕಾರ ಆಗಲಿ ಮೌನ ವಹಿಸಿದೆ, ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಬೇಜಾರನ್ನ ಈಗ ಗ್ರಾಮಸ್ಥರು, ಸ್ಥಳೀಯರು ಹೊರ ಹಾಕ್ತಾ ಇದ್ದಾರೆ. ಇಡೀ ಗ್ರಾಮಸ್ಥರು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಯ ಪ್ರಶ್ನೆ ಇದಾಗಿದೆ ಈಗ.